ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು 12 ವೋಲ್ಟ್ಸು 20 ಆ್ಯಮ್ಸು ಲಿಥಿಯಂ ಅಯಾನ್ ಬ್ಯಾಟ್ರಿ ರೆಡಿ ಮಾಡೋಣ. ನೀವು ನಾರ್ಮಲ್ ಆಗಿ ನೋಡಿರ್ಬೋದು, ನಮ್ಮ ಬೈಕ್ಸಲ್ಲಿ ಇರುತ್ತೆ ಲೆಡ್ ಆ್ಯಸಿಡ್ ಬ್ಯಾಟ್ರಿ, ಅದು ನೀವು ನೋಡಿರ್ಬೋದು. ಮತ್ತು ಲಿಥಿಯಂ ಅಯಾನ್ ಬ್ಯಾಟ್ರಿ ಬಂದು ಇವಾಗ ನಾವು ರೆಡಿ ಮಾಡೋಣ. ಅದು ನೋಡಿರ್ಬೋದು ಎಲ್ಲಿರುತ್ತಂದರೆ ಲಿಥಿಯಂ ಅಯಾನ್ ಬ್ಯಾಟ್ರಿ 12 ವೋಲ್ಟ್ಸು ಇವಾಗ ಬರೋ ಸೈಕಲ್ಸ್, ಎಲೆಕ್ಟ್ರಿಕ್ ಸೈಕಲ್ಸ್, ಸ್ಕೂಟಿಯಲ್ಲಿ ಅದರಲ್ಲೆಲ್ಲ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಆದರೆ ಇರುತ್ತೆ. ನೀವು ನೋಡಿರ್ಬೋದು ಬ್ಯಾಟ್ರಿ ಅದು ಯಾವ ಥರ ಇರುತ್ತಂತ ತೋರಿಸ್ತೀನಿ. ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂದರೆ ಇದೇ ಥರನೇ ಇರೋದು, ನೋಡಿರ್ಬೋದು, ನೀವು ನೋಡಿರ್ತೀರ. ಮತ್ತು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಅಂದರೆ ಈ ಥರ ಇರುತ್ತೆ, ಇಲ್ಲಿದೆ ನೋಡಿ, ಇದು ಲೆಡ್ ಆ್ಯಸಿಡ್ ಬ್ಯಾಟ್ರಿ. ಅದೇ ನಮ್ಮ ಬೈಕಲ್ಲಿರೋದು, ಅದನ್ನು ಲೆಡ್ ಆ್ಯಸಿಡ್ ಬ್ಯಾಟ್ರಿ ಅಂತ ಕರಿತೀವಿ. ಇವಾಗ ನಾವು ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಯೂಸ್ ಮಾಡಿಕೊಂಡು 12 ವೋಲ್ಟ್ಸ್ ಬ್ಯಾಟ್ರಿ ಪ್ಯಾಕ್ ಆದರೆ ರೆಡಿ ಮಾಡೋಣ. ನೀವು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ಯಾವುದು ಅಂತ. ನೋಡಿ, ಇದೇ ಆ 12 ವೋಲ್ಟ್ಸು ಲಿಥಿಯಂ ಅಯಾನ್ ಬ್ಯಾಟ್ರಿ. ನೋಡಿ ಎಷ್ಟೊಂದು ಚಿಕ್ಕದಿದೆ ಅಂತ. ಇದರೊಳಗಡೆ ವಿತ್ BMS ಕೂಡ ಇರುತ್ತೆ. BMS ಅಂದರೆ ನಿಮಗೆ ಗೊತ್ತಿರ್ಬೋದು, ತೋರಿಸ್ತೀನಿ ವಿಡಿಯೋದಲ್ಲಿ, ಫುಲ್ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಕನ್ನಡದವರು ನೋಡ್ತಿದ್ರೆ. ಯಾಕಂದರೆ ಇದು ಕನ್ನಡದಲ್ಲಿ ಮಾತ್ರನೇ ಇರುತ್ತೆ ಈ ವಿಡಿಯೋಸ್ ಎಲ್ಲ, ಅಂದರೆ ಈ ಚಾನಲ್ ಇರೋ ವೀಡಿಯೋಸ್ ಎಲ್ಲ. ಇದ್ರದ್ದು ಕಾಂಪೋನೆಂಟ್ಸ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು. 3 ಬ್ಯಾಟ್ರೀಸು, ಒಂದು BMS ಹೋಗ್ಬಿಟ್ಟು ನೀವು ತಗೊಂಡು ಮನೆಯಲ್ಲಿ ಕೂತ್ಕೊಂಡು ರೆಡಿ ಮಾಡ್ಕೋಬೋದು. ಸಿಂಪಲ್ಲಾಗಿ ಅದು ಲೈಟಿಗೆ ಮತ್ತು ಯೂಸ್ ಮಾಡ್ಬೋದು. ನಾವು ವೈಫೈ ರೂಟರ್ ಇರುತ್ತಲ್ಲ, ಅದು 12 ವೋಲ್ಟ್ಸ್ ಮೇಲೆ ರನ್ ಆಗುತ್ತೆ. ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಆರಾಮಾಗಿ. ಇನ್ನೂ ನೀವು ಅಂದರೆ ಇನ್ನೂ ಜಾಸ್ತಿ ಕೆಪಾಸಿಟಿಗೆ ರೆಡಿ ಮಾಡ್ಕೋಬೇಕಂದ್ರೂ ಕೂಡ ಬ್ಯಾಟ್ರೀಸ್ ಎಲ್ಲ ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸ್ಟಾರ್ಟ್ ಮಾಡೋಣ ಬನ್ನಿ. ವೀಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ, ಮನೆಯಲ್ಲಿ ಕೂತ್ಕೊಂಡು ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ನಾವು BMS ತಗೋಬೇಕು. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ BMS ಇರುತ್ತೆ. ಇದು 20 ಆ್ಯಮ್ಸ್ BMS, ನೀವು ನೋಡ್ಬೋದು ಇಲ್ಲಿ ನೋಡಿ, 20 ಆ್ಯಮ್ಸ್ BMS ಇದು. ಮತ್ತು ನನ್ನ ಹತ್ರ ಇನ್ನೂ ಒಂದಿದೆ, ಇದು 40 ಆ್ಯಮ್ಸ್ BMS ನೋಡಿ, 40 ಅಂತಿದೆ. ಆ ಕಡೆ 3S ಅಂತಿದೆ ಅಲ್ಲ, ಅದು 3 ಸೆಲ್ಸ್, 4 ಸೆಲ್ಸ್ ಕೂಡ BMS ಕೂಡ ಇರುತ್ತೆ. ಈ BMS ಅಂದರೆ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ. ಒಂದೊಂದು ಬ್ಯಾಟ್ರಿನ ಒಂದೊಂದು ಸಲ ಚಾರ್ಜ್ ಮಾಡುತ್ತೆ. ಆ್ಯಂಡ್ 3.7 ವೋಲ್ಟ್ಸ್ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ತೊಗೊಂಡಿದ್ದೀನಿ. ಮತ್ತು ಇವಾಗ ಈ ಕಾಂಪೋನೆಂಟ್ಸಿಂದ ನಾವು 12 ವೋಲ್ಟ್ಸು 20 ಆ್ಯಮ್ಸು ಬ್ಯಾಟ್ರಿ ಆದರೆ ರೆಡಿ ಮಾಡೋಣ. ಇದು ಸೀರೀಸಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಗೊತ್ತಿಲ್ಲ ಅಂದರೆ ನೋಡಿ, ನೀವು ನೋಡಿ, ನೆಗೆಟಿವು ಪಾಸಿಟಿವು ನೆಗೆಟಿವು ಆ ಥರ ಇದ್ದರೆ ಅದು ಸೀರೀಸ್ ಆಗುತ್ತೆ. ಮತ್ತು ಇನ್ನೊಂದು ಕಡೆ ಪಾಸಿಟಿವ್ ನೆಗೆಟಿವ್ ಪಾಸಿಟಿವು ಆ ಥರ ಇರುತ್ತೆ. ಪ್ಯಾರಲಲ್ ಅಂದರೆ ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್. ಇವಾಗ ಈ ಶೇಪ್ಗೆ ನಾವು ಟ್ರಯಾಂಗಲ್ ಶೇಪ್ಗೆ ಬ್ಯಾಟ್ರೀಸ್ ಅನ್ನೋದು ಗ್ಲೂಗನ್ನಿಂದ ಸ್ಟಿಕ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಗ್ಲೂಗನ್ ಇದೆ, ಗ್ಲೂಗನ್ನಿಂದ ನಾನು ಫಸ್ಟು ಇದು ಫಿಕ್ಸ್ ಮಾಡ್ಕೊತೀನಿ. ನಿಮ್ಮ ಹತ್ರ ಗ್ಲೂ ಇಲ್ಲ ಅಂದರೆ ಸಿಂಪಲ್ಲಾಗಿ ಟೇಪ್ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಕನ್ನಡದವರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಕಂಟೆಂಟ್ ಏನಾದರೂ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಈ BMS ಇದೆಯಲ್ಲ, ಈ BMS ಇವಾಗ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕೂಡ ಸ್ವಲ್ಪ ಗ್ಲೂ ಹಾಕ್ಕೊಂಡು, ಹಾಟ್ ಗ್ಲೂನೇ ಹಾಕ್ಕೋಬೇಕು. ಮತ್ತು ಫೆವಿಕ್ವಿಕ್ ಹಾಕ್ಕೊಂಡ್ರೆ ಮತ್ತೆ ರಿಮೂವ್ ಮಾಡೋಕ್ಕೆ ಆಗೋದಿಲ್ಲ. ನೋಡಿ, ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಕನೆಕ್ಷನ್ಸ್ ಅನ್ನೋದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ 12.6 ಅಂತಿದೆಯಲ್ಲ, ಮತ್ತು ಇಲ್ಲಿ ನೆಗೆಟಿವ್, ಇಲ್ಲಿ ನಾವು ಪಾಸಿಟಿವ್ ನೆಗೆಟಿವ್ ಅನ್ನೋದು ಕೊಡಬೇಕು ಬ್ಯಾಟ್ರೀಸಿಂದ. ತೋರಿಸ್ತೀನಿ ನಾನು. ನೋಡಿ, ಇವಾಗ ಏನಂದರೆ ನಾವೊಂದು ಫಸ್ಟು ಒಂದು ಪಾಸಿಟಿವ್ ನೆಗೆಟಿವ್ ಆದರೆ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ನೋಡಿ, ಈ ಬ್ಯಾಟ್ರಿ ಪಾಸಿಟಿವ್ ಇದೆಯಲ್ಲ, ಈ ಪಾಸಿಟಿವ್ಗೆ ಒಂದು ವೈರ್ ಸಾಲ್ಡ್ರ್ ಮಾಡ್ತಾಯಿದ್ದೀನಿ ಇಲ್ಲಿ ಪಾಸಿಟಿವ್ ಟರ್ಮಿನಲ್ಗೆ. ಆ ಪಾಸಿಟಿವ್ ಟರ್ಮಿನಲ್ನಿಂದ ಮತ್ತು ಇನ್ನೊಂದು ಬ್ಯಾಟ್ರಿ ನೆಗೆಟಿವ್ ಟರ್ಮಿನಲ್ಗೆ ಸಾಲ್ಡ್ರಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಸಾಲ್ಡ್ರಿಂಗ್ ಕೂಡ ಚೆನ್ನಾಗಿ ಮಾಡ್ಕೋಬೇಕು. ಡ್ರೈ ಸಾಲ್ಡ್ರ್ ಆದರೆ ಮಾಡಬಾರ್ದು, ಮತ್ತು ಹೊಟ್ಟೋಗ್ಬಿಡುತ್ತೆ. ನೋಡಿ, ಪಾಸಿಟಿವ್ ಇದು ನೆಗೆಟಿವ್ ಪಾಸಿಟಿವ್ ಆದರೆ ಸಾಲ್ಡ್ರ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಹಿಡಿದು ಇದಕ್ಕೆ ಮಾಡಬಾರ್ದು, ಮತ್ತು ಶಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿ ಶಾರ್ಟ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಮಾಡಬೇಕು. ಈ ಬ್ಯಾಟ್ರಿಯಿಂದ ಆ ಕಡೆ ನೆಗೆಟಿವ್ ಇದೆಯಲ್ಲ, ಈ ಕಡೆ ಪಾಸಿಟಿವ್, ಆ ಪಾಸಿಟಿವ್ ಎತ್ಕೊಂಡೋಗಿ ಇನ್ನೊಂದು ಬ್ಯಾಟ್ರಿ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ಕೋಬೇಕು. ಇವಾಗ ನಾವು ಮಾಡಿದ್ದು ಫಸ್ಟಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಟು ನೆಗೆಟಿವ್ ಬಂತು. ನೋಡಿ, ಇಲ್ಲಿ ಪಾಸಿಟಿವಿಂದ ನೆಗೆಟಿವ್ಗೆ ಬಂತು, ಮತ್ತು ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್ ಹೋಯಿತು. ಇವಾಗ ನಮಗೆ ಔಟ್ಪುಟ್ಟು ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಅನ್ನೋದು ಬರುತ್ತೆ. 12 ವೋಲ್ಟ್ಸು ಔಟ್ಪುಟ್ಟು ಅಲ್ಲೇ ನಮಗೆ ಸಿಗೋದು.
ಬ್ಯಾಟ್ರಿಯಿಂದ ವೋಲ್ಟೇಜ್ ಆದರೆ ಚೆಕ್ ಮಾಡೋಣ. ನೋಡಿ ಮಲ್ಟಿಮೀಟರ್ ರೇಂಜು 20 ವೋಲ್ಟ್ಸ್ಗೆ ಇಟ್ಕೊಂಡು ಡಿ ಸಿ ವೋಲ್ಟೇಜ್ಗೆ ಒಂದೊಂದು ಬ್ಯಾಟ್ರಿ ವೋಲ್ಟೇಜ್ ಅನ್ನೋದು ಚೆಕ್ ಮಾಡ್ತೀನಿ. ನೋಡಿ ಫಸ್ಟ್ ಮೇಲೆ ಇರೋ ಸೆಲ್ಲು 3.7 ಆದರೆ ಬರ್ತಿದೆ, ಅಂದರೆ ಫುಲ್ ಚಾರ್ಜಲ್ಲಿ ಇದೆ ಅಂತ ಅರ್ಥ. ಮತ್ತು ಕೆಳಗಡೆ ಇರೋದು ಮೈನಸ್ ಬರ್ತಿದೆ, ಪರವಾಗಿಲ್ಲ ಹಂಗೆ ಇಟ್ಕೋಬೋದು. ನೋಡಿ 4.1 ಆದರೆ ಬರ್ತಿದೆ, 15 ಇವಾಗ ಅದು ಕೂಡ ಚಾರ್ಜ್ ಇದೆ ಅಂತ ಅರ್ಥ. ಮತ್ತು ಆ ಕಡೆ ಸೆಲ್ಲು ಅದು 4.15 ಆದರೆ ಇದೆ, ಅದು ಕೂಡ ಫುಲ್ ಚಾರ್ಜ್ ಇದೆ ಅಂತ ಅರ್ಥ. ಟೋಟಲ್ ಔಟ್ಪುಟ್ಟು ಚೆಕ್ ಮಾಡೋಣ. ಟೋಟಲ್ ಔಟ್ಪುಟ್ ಅಲ್ಲ, ಒಂದೊಂದು ಬ್ಯಾಟ್ರಿನೇ ಚೆಕ್ ಮಾಡೋಣ. ನೋಡಿ ಇವಾಗ ಫಸ್ಟು ಒಂದು ಬ್ಯಾಟ್ರಿ 4.1 ಬರ್ತಿದೆ ಅಲ್ಲ, ಇವಾಗ 2 ಸೆಲ್ಸ್ ಚೆಕ್ ಮಾಡೋಣ. ಇಲ್ಲಿ ನೆಗೆಟಿವ್ ಪಾಸಿಟಿವ್ ಶಾರ್ಟ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡೋಣ. ಇವಾಗ 2 ಸೆಲ್ಸ್ ಔಟ್ಪುಟ್ ಅನ್ನೋದು ನಮಗೆ ಬರುತ್ತೆ. ನೋಡಿ 2 ಸೆಲ್ಸ್ ಔಟ್ಪುಟ್ಟು 7.8 ಬರ್ತಿದೆ, 86 87 ಬರ್ತಿದೆ 2 ಸೆಲ್ಸ್ ಔಟ್ಪುಟ್ಟು. ಇವಾಗ 3 ಸೆಲ್ಸ್ ಔಟ್ಪುಟ್ ನೋಡೋಣ. ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಇಲ್ಲಿಂದನೇ ನಮಗೆ ಟೋಟಲ್ ಬ್ಯಾಟ್ರಿ ಔಟ್ಪುಟ್ ಅನ್ನೋದು ಬರುತ್ತೆ. ನೋಡಿ 12.02 ಬರ್ತಿದೆ, ಅಂದರೆ ಇನ್ನೂ ಚಾರ್ಜ್ ಆಗಿಲ್ಲ, ಬ್ಯಾಟ್ರಿ ಫುಲ್ ಚಾರ್ಜಲ್ಲಿಲ್ಲ. ಇವಾಗ ಕನೆಕ್ಷನ್ಸ್ ಅನ್ನೋದು ಮಾಡೋಣ. ನೋಡಿ ಫಸ್ಟು ಇಲ್ಲಿ ಫಸ್ಟ್ ಟರ್ಮಿನಲ್ಲು ನೆಗೆಟಿವ್ ಅಂತಿರುತ್ತೆ, ಇಲ್ಲಿ 12.6 ಇದೆ ಅಲ್ಲ, ಅದು ಪಾಸಿಟಿವ್ಗೆ ಹೋಗುತ್ತೆ. ಇಲ್ಲಿ ಥರ್ಡ್ ಬ್ಯಾಟ್ರಿ, ಇಲ್ಲಿ ಸೆಕೆಂಡ್ ಬ್ಯಾಟ್ರಿ, ಇಲ್ಲಿ ಫಸ್ಟು ನೆಗೆಟಿವ್ ಅನ್ನೋದು ಡೈರೆಕ್ಟ್ ಇಲ್ಲಿಂದ ಹಿಡಿದು ಇಲ್ಲಿಗೆ ಸಾಲ್ಡ್ರ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಸಾಲ್ಡ್ರ್ ಮಾಡ್ಕೋಬೇಕು. ನೆಗೆಟಿವ್ ಇತ್ತಲ್ಲ ಅದು, ಇದು ಒಂದು ಸೆಲ್ಲು, ಫಸ್ಟ್ ಸೆಲ್ಲು ಪಾಸಿಟಿವ್ ಇರುತ್ತಲ್ಲ, ನೋಡಿ ಇದು ಫಸ್ಟ್ ಸೆಲ್ಲಲ್ಲ, ಇಲ್ಲಿಂದ ಹಿಡಿದು ಈ ಟರ್ಮಿನಲ್ಲಿಂದ ಇದು ಫಸ್ಟ್ ಸೆಲ್ಲು ಕೆಳಗಡೆ ಇರೋದು, ಇಲ್ಲಿಂದ 4.2 ಇದೆ ಅಲ್ಲ, ಅಲ್ಲಿಗೆ ನಾವು ಫಸ್ಟ್ ಸೆಲ್ದು ಸಾಲ್ಡ್ರ್ ಮಾಡ್ಕೋಬೇಕು. ಮತ್ತು ಇವಾಗ ಸೆಕೆಂಡ್ದು ಇದು ಇಲ್ಲಿಂದ ಹಿಡಿದು ಇದು ನೆಗೆಟಿವು ಇಲ್ಲಿಗೆ ಆಯ್ತಲ್ಲ, ಹಿಂಗೆ ಬಂದು ಇದು ಪಾಸಿಟಿವ್, ಹಿಂಗೆ ಬಂದು ಇದಕ್ಕೆ ಆಯಿತು. ಆ್ಯಂಡ್ ಇವಾಗ ಇಲ್ಲಿಂದ ಈ ಟರ್ಮಿನಲ್ಸು 8.2 8.4 ಅಲ್ಲಿಗೆ ನಾವು ಸಾಲ್ಡ್ರ್ ಮಾಡ್ಕೋಬೇಕು. ಇಲ್ಲಿಂದ ಹಿಡಿದು ಇಲ್ಲಿಗೆ ನಾನು ಮಾಡಿದ್ದೀನಿ. ಆ್ಯಂಡ್ ಇವಾಗ ಪಾಸಿಟಿವ್ ಇದೆಯಲ್ಲ, ಆ ಪಾಸಿಟಿವ್ 12.6 ಹತ್ರ ಸಾಲ್ಡ್ರ್ ಮಾಡ್ಕೋಬೇಕು. ನೋಡಿ ಕನೆಕ್ಷನ್ಸ್ ಆದರೆ ಆಗೋಯ್ತು. ಆ್ಯಂಡ್ ಇವಾಗ ವೋಲ್ಟೇಜ್ ಅನ್ನೋದು BMS ಮೇಲೆ ಇಟ್ಕೊಂಡು ಚೆಕ್ ಮಾಡೋಣ. 0 ಇಂದ 4.2 8.4 12.6 ಚೆಕ್ ಮಾಡೋಣ. ನೋಡಿ 0 ಅಂದರೆ ನೆಗೆಟಿವು, ಅಲ್ಲಿಂದ ನೋಡಿ ಇಲ್ಲಿ 0 ಅಂತಿದೆ, ಇಲ್ಲಿಂದ ಚೆಕ್ ಮಾಡೋಣ. ಇಲ್ಲಿಗೆ ಮತ್ತು ಇಲ್ಲಿ ಮತ್ತು ಇಲ್ಲಿ ಎಷ್ಟೆಷ್ಟು ಬರ್ತಿದೆ ಅಂತ ಚೆಕ್ ಮಾಡೋಣ. ನೋಡಿ ಫಸ್ಟು 4.2 ಹತ್ರ ಚೆಕ್ ಮಾಡ್ತಾಯಿದ್ದೀನಿ, ಅಲ್ಲಿ 3.7 ವೋಲ್ಟ್ಸ್ ಆದರೆ ಬರ್ತಿದೆ, ಅಂದರೆ ಫುಲ್ ಚಾರ್ಜಲ್ಲಿದೆ ಬ್ಯಾಟ್ರಿ. ಆ್ಯಂಡ್ ಇದು ಸೆಕೆಂಡ್, ಇದು ಥರ್ಡ್, ಕರೆಕ್ಟಾಗಿ ಕನೆಕ್ಷನ್ಸ್ ಅನ್ನೋದು ಕೊಟ್ಟಿದ್ದೀವಿ. ಆ್ಯಂಡ್ ಫೈನಲ್ ಔಟ್ಪುಟ್ಟು BMS ಇಂದ ಔಟ್ಪುಟ್ ಬರುತ್ತೆ ನಮಗೆ. ನೀವು ನೋಡ್ಬೋದು ಪಾಸಿಟಿವು ನೆಗೆಟಿವ್ ಅಂತೇಳಿ 2 ಟರ್ಮಿನಲ್ಸ್ ಇರುತ್ತೆ, ಅಲ್ಲಿಂದನೇ ನಾವು ಬ್ಯಾಟ್ರಿ ಚಾರ್ಜ್ ಮಾಡ್ತೀವಿ, ಡಿಸ್ಚಾರ್ಜ್ಗಳು ಮಾಡ್ಕೊತೀವಿ. ನೋಡಿ ಅಲ್ಲಿ ಔಟ್ಪುಟ್ಟು 12.3 ಆದರೆ ಬರ್ತಿದೆ. ಆ್ಯಂಡ್ ಅದಕ್ಕೆ 2 ವೈರ್ಸ್ ಆದರೆ ಸಾಲ್ಡ್ರ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಪಾಸಿಟಿವ್ ನೆಗೆಟಿವ್, ಇಲ್ಲಿ ಸ್ವಲ್ಪ ಹೈ ಗೇಜ್ ಇರೋ ವೈರ್ಸ್ ಆದರೆ ಸಾಲ್ಡ್ರ್ ಮಾಡ್ಕೋಬೇಕು. ಫಸ್ಟಲ್ಲಿ ನಾನು ಚಿಕ್ಕದು ಮಾಡಿದ್ದೆ, ಅದನ್ನು ತೆಗೆದುಬಿಟ್ಟು ಸ್ವಲ್ಪ ದಪ್ಪ ಇರೋ ವೈರು ಸಾಲ್ಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಟೇಪ್ ಹಾಕ್ಕೊತಾ ಇದ್ದೀನಿ. ಟೇಪ್ ಹಾಕ್ಕೊಬಿಡ್ತೀನಿ, ಫುಲ್ಲು ಬ್ಲ್ಯಾಕ್ ಟೇಪ್ ಇದೆಯಲ್ಲ ಅದು ಹಾಕ್ಕೊಂಬಿಡ್ತೀನಿ. ಆ ವೋಲ್ಟೇಜ್ ಚೆಕ್ ಮಾಡೋಣ ಒಂದ್ಸಲ. ಇವಾಗ 12.03 ಆದರೆ ಬರ್ತಿದೆ. ಇದಕ್ಕೆ ನಾನು ಟೇಪ್ ಹಾಕ್ಕೊಂಡು ಮತ್ತೆ ಚಾರ್ಜ್ ಮಾಡ್ತೀನಿ. ನೋಡಿ ಟೇಪ್ ಹಾಕ್ಕೊಬಿಟ್ಟಿದ್ದೀನಿ, ನಾರ್ಮಲ್ ಬ್ಲ್ಯಾಕ್ ಟೇಪ್ ಇರುತ್ತಲ್ಲ ವೈರ್ಗೆ ಸುತ್ತೋ ಟೇಪು, ಆ ಟೇಪ್ ಆದರೆ ಹಾಕ್ಕೊಂಡಿದ್ದೀನಿ. ನೋಡಿ ಫಿನಿಶಿಂಗ್ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಒಂದ್ಸಲ ಇದನ್ನು ಚಾರ್ಜ್ ಮಾಡೋಣ, ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಮತ್ತು ನಿಮ್ಗೆ ಈ ಬ್ಯಾಟ್ರೀಸ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ಈ ಬ್ಯಾಟ್ರಿ ನಿಮಗೆ ಕೊಟ್ಟು ಕಳಿಸ್ತೀನಿ. ಮತ್ತು ಇವಾಗ ಇದನ್ನು ಚಾರ್ಜ್ ಮಾಡೋಣ. ನೋಡಿ ಇಲ್ಲೊಂದು LED ಇದೆ, ಅಡಾಪ್ಟರ್ ನೋಡ್ಬೋದು ನೀವು, SMP-S ಅಂತ. ಔಟ್ಪುಟ್ಟು 12 ವೋಲ್ಟ್ಸು 2 ಆ್ಯಮ್ಸ್ ಔಟ್ಪುಟ್ ಇದು ಅಡಾಪ್ಟ್ರು. ನೆಗೆಟಿವ್ಗೆ ಪಾಸಿಟಿವ್ಗೆ ಕನೆಕ್ಟ್ ಮಾಡಿಕೊಂಡು ನೋಡಿ ರೆಡ್ ಲೈಟ್ ಅದು ಬಂದಿದೆ. ಇದು ಫುಲ್ ಚಾರ್ಜ್ ಆದಮೇಲೆ ಗ್ರೀನ್ ಲೈಟ್ ಶಿಫ್ಟ್ ಆಗುತ್ತೆ. ಫುಲ್ ಚಾರ್ಜ್ ಆಗಿದೆ.
ನೀವು ನೋಡ್ಬೋದು ಫುಲ್ ಚಾರ್ಜ್ ಆಗಿದೆ. ಗ್ರೀನ್ ಲೈಟ್ ಆದರೆ ಬಂದಿದೆ. ಆ್ಯಂಡ್ ಇವಾಗ ವೋಲ್ಟೇಜ್ ಅನ್ನೋದು ಚೆಕ್ ಮಾಡೋಣ ಒಂದು ಸಲ. ಮಲ್ಟಿಮೀಟ್ರ್ ತಗೊಂಡು ಅದು ಮಲ್ಟಿಮೀಟ್ರ್ ರೇಂಜ್ 20 ವೋಲ್ಟ್ಸ್ಗೆ ಇಟ್ಕೊಂಡು, ಮತ್ತು ಈ ಮಲ್ಟಿಮೀಟ್ರ್ ಯೂಸ್ ಮಾಡೋದು ಬರಲ್ಲ ಅಂದರೆ ಕಮೆಂಟ್ ಮಾಡಿ, ಒಂದು ವೀಡಿಯೋ ಮಾಡ್ತೀನಿ ನೋಡಿ. ಇವಾಗ ಪಾಸಿಟಿವ್ ನೆಗೆಟಿವ್ ಇಟ್ಕೊಂಡ್ರೆ ಆವಾಗಲೇ ನಮಗೆ 12.0302 ಬಂತು. ಇವಾಗ 12.20 ಬರ್ತಿದೆ, ಅಂದರೆ ಚಾರ್ಜ್ ಆಗಿದೆ ಅಂತ. ಇವಾಗ ಫುಲ್ ಚಾರ್ಜಲ್ಲಿದೆ. ಇವಾಗ ಚೆಕ್ ಮಾಡೋಣ ಬ್ಯಾಟ್ರಿ ಎಷ್ಟು ವರ್ಕ್ ಆಗ್ತಿದೆಯೋ ಇಲ್ಲ ಅಂತ. ನಾರ್ಮಲ್ ಕೇಬಲ್ ತಗೊಂಡು, ನನ್ನ ಹತ್ರ ಮೋಟರು ಲೈಟು ಎಲ್ಲ ಇದೆ, ಅದಕ್ಕೆ ಚೆಕ್ ಮಾಡ್ತೀನಿ. ಫಸ್ಟ್ ನಾನೊಂದು ಮೋಟ್ರ್ ತಗೊತೀನಿ ನೋಡಿ. ಇದು 775 DC ಮೋಟ್ರು. ಸುಮ್ಮನೆ ನಾನು ಆ್ಯಂಗಲ್ ಗ್ರೈಂಡರ್ ಥರ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಶಾರ್ಟ್ ಆದರೆ ಆಗ್ತಿದೆ, ಅಷ್ಟೊಂದು ಸ್ಪೀಡಾಗಿ ವೋಲ್ಟೇಜ್ ಅನ್ನೋದು ಅಷ್ಟೊಂದು ಬರ್ತಿದೆ ಅಂತ. ಚೆನ್ನಾಗಿ ವರ್ಕ್ ಆಗ್ತಿದೆ, ನೀವು ನೋಡ್ಬೋದು. ಸುಮ್ಮನೆ ರಬ್ ಮಾಡ್ತೀನಿ ಇದರಿಂದ. ಇದು ರಿವರ್ಸ್ ಇಡ್ತೀನಿ, ಯಾಕಂದರೆ ಅದು ಕೈಗೆ ಬರ್ತಿದೆ. ಇವಾಗ ನೋಡಿ, ಬ್ಯಾಟ್ರಿ ಆದರೆ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ. ನಿಮಗೆ ಈ ಬ್ಯಾಟ್ರಿ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆಗಿರೋ ಪ್ರೈಸು ನಿಮ್ಮ ಹತ್ರ ಇಸ್ಕೊಂಡು ನಾನು ಕೊಟ್ಟು ಕಳಿಸ್ತೀನಿ ನೋಡಿ. ಎಷ್ಟೊಂದು ಶೈನ್ ಇದೆ ಅಂತ. ಆ್ಯಂಡ್ ಪರ್ಫೆಕ್ಟ್ ಆದರೆ ವರ್ಕ್ ಆಗ್ತಿದೆ. ಆ್ಯಂಡ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಲು ಫುಲ್ ಇಂಥ ಕಂಟೆಂಟೇ ಇರುತ್ತೆ. ಕನ್ನಡದಲ್ಲಿ ಇಂಥ ಕಂಟೆಂಟ್ ಅನ್ನೋದು ಎಲ್ಲಿ ಕೂಡ ಇಲ್ಲ. ಮತ್ತು ಒಂದು ಲೈಟ್ ತೊಗೊಂಡಿದ್ದೀನಿ, ಈ ಲೈಟ್ಗೆ ಚೆಕ್ ಮಾಡೋಣ. ಇದು 12 ವೋಲ್ಟ್ಸು, ನೀವು ನೋಡಿರ್ಬೋದು. ಇದು ಸೋಲಾರ್ ಪ್ಯಾನಲ್, ಅಂದರೆ ಮನೆಯಲ್ಲಿ DC ವೋಲ್ಟೇಜಿಂದ ರನ್ ಆಗುತ್ತಲ್ಲ ಸೋಲಾರ್ ಲೈಟ್ಸ್, ಆ ಲೈಟ್ ಇದು ನೋಡಿ ಎಷ್ಟೊಂದು ಬೆಳಕು ಬರ್ತಿದೆ ಅಂತ. ಮತ್ತು ಇದು ಕೂಡ ಒಂದು 12 ವೋಲ್ಟ್ಸು ಲೈಟು, ನಾರ್ಮಲ್ 12 ವೋಲ್ಟ್ಸ್ ಲೈಟು. ನೀವು ನೋಡ್ಬೋದು ಯಾವ ಥರ ಬರ್ತಿದೆ ಅಂತ. ಆ್ಯಂಡ್ ಪ್ರಾಜೆಕ್ಟ್ ಆದರೆ ಸಕ್ಸಸ್ ಆಯಿತು, ಅದಕ್ಕೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕಂತೇಳಿ ಕಮೆಂಟ್ ಮಾಡಿ, ವೀಡಿಯೋಗೆ ಲೈಕ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ ಪ್ಲೀಸ್, ಕನ್ನಡದವ್ರು ಯಾರಾದರೂ ನೋಡ್ತಿದ್ರೆ. ಬ್ಯಾಟ್ರಿ ಆದರೆ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ ನೋಡಿ. ಇವಾಗ ಶಾರ್ಟ್ ಮಾಡ್ತೀನಿ, ಅಂದರೆ ಸುಮ್ಮನೆ ಹಂಗೆ ಟಚ್ ಮಾಡಬೇಕಷ್ಟೇ. ಹಂಗೆ ಇಟ್ಕೊಂಡಿದ್ರೆ BMS ಅನ್ನೋದು ಡ್ಯಾಮೇಜ್ ಆಗುತ್ತೆ ನೋಡಿ. ಸ್ಪಾರ್ಕ್ ಅನ್ನೋದು ಬರ್ತಿದೆ ಲೈಟಾಗಿ. ಹೀಟ್ ಏನು ಆಗ್ತಿಲ್ಲ ಬ್ಯಾಟ್ರಿ, ಆ BMS ಹೀಟ್ ಏನು ಆಗ್ತಿಲ್ಲ. ಹೀಟ್ ಆದರೆ ಅದು ಒಂದೇ ಸಲ ಬ್ಲಾಸ್ಟ್ ಆಗಿಬಿಡುತ್ತೆ ಅಷ್ಟೇ, ಅದರಲ್ಲಿರೋ BMS ಮೇಲೆ ಇರೋ ಕಾಂಪೊನೆಂಟ್ಸ್. ಗೈಸ್, ನಿಮಗೆ ಏನಾದರೂ ಈ ಬ್ಯಾಟ್ರಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಇದನ್ನು ಕೊಟ್ಟು ಕಳಿಸ್ತೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಹೈ ಕ್ವಾಲಿಟಿ ಟೇಪ್ಸು ಎಲ್ಲ ಯೂಸ್ ಮಾಡಿಕೊಂಡು ಚೆನ್ನಾಗಿ ರೆಡಿ ಮಾಡಿ ನಿಮಗೆ ಕೊಟ್ಟು ಕಳಿಸ್ತೀನಿ. ಆ್ಯಂಡ್ ನೀವೇನಾದರೂ ರೆಡಿ ಮಾಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕಾಂಪೊನೆಂಟ್ಸ್ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೀವು ತಗೊಂಡು, ಫ್ಲಿಪ್ಕಾರ್ಟ್ ಅಮೆಝಾನಲ್ಲೇ ಇರುತ್ತೆ, ತಗೊಂಡು ನೀವೇ ಮನೇಲಿ ಕೂತ್ಕೊಂಡು ರೆಡಿ ಮಾಡ್ಕೋಬೋದು. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.